Fourth semester, paper Mental Health and Psychiatric Social Work, Unit 3, topic Care of Mentally Ill. ಈ ಯೂನಿಟ್ ಅಲ್ಲಿ ನಾವು ಇದುವರೆಗೂ ಡಿಸೀಸ್ಗಳ ಬಗ್ಗೆ ಮತ್ತೆ ಅದನ್ನ ಹೆಂಗೆ ಫ್ಯಾಮಿಲಿ ಮೆಂಬರ್ಸ್ ಕಮ್ಯುನಿಟಿ ಎಲ್ಲ ಹೇಗೆ ಟ್ರೀಟ್ ಮಾಡಬೇಕು, ಹೇಗೆ ಪ್ರಿಪೇರ್ ಆಗಬೇಕು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ. ಈಗ ಮನೆ ಹೊರಗಡೆ ಏನೇನ್ ಸೆಂಟರ್ಸ್ ಇದೆ, ಫಾರ್ ಎಕ್ಸಾಂಪಲ್ ಡೇ ಕೇರ್ ಸೆಂಟರ್ ಅಂತ ಇದೆ, ನೈಟ್ ಕೇರ್ ಸೆಂಟರ್ ಅಂತ ಇದೆ, ಶೆಲ್ಟರ್ಡ್ ವರ್ಕ್ಶಾಪ್ ಅಂತ ಇದೆ, ಹಾಫ್ ವೇ ಹೋಮ್ಸ್ ಅಂತ ಇದೆ, ಆಕ್ಯುಪೇಶನಲ್ ಥೆರಪಿ ಯೂನಿಟ್ ಅಂತ ಇದೆ. ಇವುಗಳೆಲ್ಲ ಏನ್ ಮಾಡ್ತವೆ ಅಂತ ಈ ಯೂನಿಟ್ ಅಲ್ಲಿ ಮೊದಲನೇ ಭಾಗದಲ್ಲಿ ನೋಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಒನ್ ಕೇರ್ ಆಫ್ ಮೆಂಟಲಿ ಇಲ್ ಅಂದ್ರೆ ಮಾನಸಿಕ ಅಸ್ವಸ್ಥ ರೋಗಿಗಳನ್ನ ಆರೈಕೆ ಮಾಡುವ ಕೇಂದ್ರಗಳು, ಅವರಿಗೆ ಸೇವೆಯನ್ನು ಒದಗಿಸುವಂತಹ ವಿವಿಧ ರೀತಿಯ ಕೇಂದ್ರಗಳು. ಅದರಲ್ಲಿ ಫಸ್ಟ್ ಒನ್ ನಮ್ಗೆ ಡೇ ಕೇರ್ ಸೆಂಟರ್ ಅಂದ್ರೆ ದಿನದ ಆರೈಕೆಯ ಕೇಂದ್ರ, ಡೇ ಕೇರ್ ಸೆಂಟರ್. ಡೇ ಕೇರ್ ಅಂದ್ರೆ ನಾವು ಯೂಶಲಿ ಮಕ್ಳಿಗೆ ಕೇಳಿರ್ತೀವಿ. ಎಕ್ಸಾಂಪಲ್ ನಿಮ್ ಕಣ್ಮುಂದೆ ಅಂಗನವಾಡಿಗಳನ್ನ ನೆನಪಿಸ್ಕೊಂಡ್ರೆ ಅದೇ ತರದ ಬಹುತೇಕ ಕೆಲಸನ ಈ ಡೇ ಕೇರ್ ಸೆಂಟರ್ ಮಾಡುತ್ತೆ. ಬಟ್ ಇಲ್ಲಿ ಆತರ ನ್ಯೂಟ್ರಿಷಿಯಸ್ ಫುಡ್ ಆತರ ಅಲ್ಲ ಇದು. ಸೊ ಇದು ಡೇ ಕೇರ್ ಅನ್ನೋ ಹೆಸರು ಹೇಳೋದಂಗೆ ಇದ್ರ ಹಿನ್ನೆಲೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಈ ಡೇ ಕೇರ್ಸ್ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು ಅಂದ್ರೆ, ಬಹುತೇಕ ವರ್ಕಿಂಗ್ ಫ್ಯಾಮಿಲಿಗಳಲ್ಲಿ ನೋಡ್ಕೊಳಕ್ ಯಾರು ಇಲ್ಲದೆ ಇರೋದ್ರಿಂದ ಅವರಿಬ್ರು ಈಗ ಯಾರೋ ಒಬ್ರಿಗೆ ಬಂದ್ಬಿಡುತ್ತೆ, ನೋಡ್ಕೊಳ್ಳೋರು ಯಾರು ಇಲ್ಲ ಅಂದ್ರೆ ಅಂತವ್ರನ್ನ ಹಾಸ್ಪಿಟ್ಲಲ್ಲಿ ಇಡೋ ಬದಲು ಹಾಸ್ಪಿಟ್ಲು ಅಲ್ಲ ಮನೇನೂ ಅಲ್ಲ ಆ ರೀತಿಯ ಒಂದು ವಾತಾವರಣ, ಮನೇನೂ ಅಲ್ಲ ಅಂದ್ರೆ ಮನೆಯ ರೀತಿಯ ವಾತಾವರಣನ ಕಲ್ಪಿಸಿ ಅವ್ರ ಕೆಲಸದ ಸಮಯದಲ್ಲಿ ಅವ್ರನ್ನ ಕೇರ್ ಮಾಡುವಂತ ಒಂದು ಸೆಂಟರ್ಗಳು, ಕೇಂದ್ರಗಳು ಅಂತ ನಾವು ಹೇಳಬಹುದು. ಇಲ್ಲಿ ಹೆಸರು ಹೇಳದಂಗೆ ಇಟ್ ಈಸ್ ಓನ್ಲಿ ಫಾರ್ ಡೇ, ಟೇಕಿಂಗ್ ಕೇರ್ ಆಫ್ ಪೇಷಂಟ್ಸ್ ಥ್ರೂ ಔಟ್ ದ ಡೇ. ಡೇ ಕೇರ್ ಸೆಂಟರ್ ಇನಿಷಿಯಲಿ ಸ್ಟಾರ್ಟೆಡ್ ಇನ್ USSR in 1930. 1930ರಲ್ಲಿ. ಸೊ USSR ಅಂತ ನೀವು ಕೇಳಿದ್ದೀರಾ, ರಷ್ಯಾದು ಯುನೈಟೆಡ್ ಸೋಷಿಯಲ್ ರಿಪಬ್ಲಿಕ್ ಅಂತ. ಸೊ ಅದರಲ್ಲಿ ಸೋವಿಯತ್ ಸೋಷಿಯಲ್ ರಿಪಬ್ಲಿಕ್ ಅಂತ ಇತ್ತಲ್ಲ, ಅದು ಈಗಿಲ್ಲ, ಅದು ಈಗ ಕೇವಲ ರಷ್ಯಾ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಾರಂಭ ಆದಂತ, ಆ ದೇಶ ಪ್ರಾರಂಭ ಮಾಡಿದಂತ ಒಂದು ಸೇವಾ ಕೇಂದ್ರನ ನಾವು ಮೊಟ್ಟ ಮೊದಲ ಬಾರಿಗೆ ಇಡೀ ಜಗತ್ತಲ್ಲಿ ಕಾಣ್ತೀವಿ ಅಂತ. ಇಟ್ ಈಸ್ ಆಲ್ಟರ್ನೇಟಿವ್ ಟು ಹಾಸ್ಪಿಟಲೈಸೇಷನ್. ಈ ಡೇ ಕೇರ್ ಅನ್ನುವಂಥದ್ದು ಆಸ್ಪತ್ರೆಗೆ ಬದಲಾಗಿ ಇರುವಂತಹ ಆರೈಕೆ ಕೇಂದ್ರಗಳು ಅಥವಾ ಸೇವಾ ಕೇಂದ್ರಗಳು ಅಂತ ಹೇಳ್ಬೋದು. ಅಂದ್ರೆ ಹಾಸ್ಪಿಟ್ಲಲ್ಲಿ ಇದ್ದಾಗ ಏನಾಗುತ್ತೆ, ಆ ವಾತಾವರಣದಲ್ಲಿ ಬೇರೆ ಬೇರೆ ಆ ಒಂದು ವಾತಾವರಣನೇ ವಿಭಿನ್ನವಾಗಿರುತ್ತೆ. ಹಾಗಾಗಿ ಆ ಆಸ್ಪತ್ರೆಯ ಬದಲು ಅದೇ ರೀತಿಯ ಸೇವೆಗಳನ್ನ ಮನೆಯ ರೀತಿಯ ವಾತಾವರಣದಲ್ಲಿ ಕೊಡಕ್ಕೆ ಇರುವಂತ ಒಂದು ಬದಲಿ ಸೇವಾ ಕೇಂದ್ರ ಅಂತ ನಾವು ಕರಿತೀವಿ. ಇಟ್ ಈಸ್ ಆಲ್ಟರ್ನೇಟಿವ್ ಮೀನ್ಸ್ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಟು hospital. The patients are not admitted in the hospital, they are provided care in the center. That kind of center is called day care center. Care provided to mentally ill patients throughout the day. ಹೆಸರೇ ಹೇಳೋಂಗೆ ಇಡೀ ದಿನ ರೋಗಿಗಳಿಗೆ ಸೇವೆಯನ್ನ ಕೊಡುವಂತಹ ಕೇಂದ್ರಗಳನ್ನ ನಾವು ಡೇ ಕೇರ್ ಸೆಂಟರ್ ಅಂತ ಕರಿತೀವಿ. Day care center is a good option to step out of house and get socialized, receive non-medical therapy. ಈ ಡೇ ಕೇರ್ ಸೆಂಟರ್ ಅನ್ನುವಂಥದ್ದು ಮನೆಯ ಹೊರಗಡೆ ಬಂದು ಸಾಮಾಜಿಕವಾದ ಅಥವಾ ವೈದ್ಯಕೇತರ ಚಿಕಿತ್ಸೆಯನ್ನು ಪಡೆದುಕೊಳ್ಳಲು ಇರುವ ಉತ್ತಮ ಅವಕಾಶ ಅಂತ ನಾವು ಹೇಳ್ಬೋದು. Day care center is the best option so to get care outside the house, not in the hospital. So that kind of center is called day care center. ಸಾಮಾಜೀಕರಣ ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳನ್ನ ಮೀಟ್ ಆಗ್ಬೋದು, ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸೋದು. ಅದರ ಜೊತೆಗೇನೆ ಅವ್ರಿಗೆ ಫ್ಯಾಮಿಲಿ ಥೆರಪಿ, ಕ್ರಿಯೇಟಿವ್ ಆರ್ಟ್ಸ್ ಥೆರಪಿ, ಗ್ರೂಪ್ ಥೆರಪಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು, ವೊಕೇಶನಲ್ ಪ್ರೋಗ್ರಾಮ್ಸು, ಈ ತರದ್ದೆಲ್ಲ
ಕೊಡೋದ್ರಿಂದ ಡೇ ಕೇರ್ ಸೆಂಟರ್ ಅನ್ನೋದು ಸೇವಾ ಕೇಂದ್ರದಲ್ಲಿ ಅತ್ಯುತ್ತಮ ಒಂದು ಕೇಂದ್ರ ಅಂತ ಹೇಳಬಹುದು. ಕಮ್ಯುನಿಟಿ ಲಿವಿಂಗ್ ಇಸ್ ಬೆಟರ್ and hospitals are to be in only in unavoidable conditions. ಆಸ್ಪತ್ರೆಗಳು ಅನ್ನುವಂಥದ್ದು ಕೇವಲ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಇರಬೇಕು. ಬಹುತೇಕ ಸಾಮುದಾಯಿಕ ಜೀವನ ಅಥವಾ ಸಾಮುದಾಯಿಕ ಬದುಕೇನಿದೆ ಅದು ಈ ಮಾನಸಿಕ ರೋಗ ಅಥವಾ ಅಸ್ವಸ್ಥತೆಯಲ್ಲಿ ಅತ್ಯುನ್ನತ ಫಲಿತಾಂಶವನ್ನು ಕೊಡುತ್ತವೆ ಅನ್ನಂತ ಆ ಒಂದು ನಿಟ್ಟಿನಲ್ಲಿ ಈ ಡೇ ಕೇರ್ ಸೆಂಟರ್ ಅನ್ನೋದು ಕಮ್ಯುನಿಟಿ ಲಿವಿಂಗ್ ಮತ್ತು ಹಾಸ್ಪಿಟ್ಲಿಗೂ ಮಧ್ಯೆ ಇರುವಂತಹ ಒಂದು ಸೇವಾ ಕೇಂದ್ರ ಅಂತ ಹೇಳಬಹುದು. ನೆಕ್ಸ್ಟ್, ಇಟ್ ಆಲ್ಸೋ ಪ್ರೊವೈಡ್ಸ್ ರಿಲೀಫ್ ಟು ದ ಫ್ಯಾಮಿಲಿ ಮೆಂಬರ್ಸ್ ಟು ಕಮ್ ಔಟ್ ಆಫ್ ಸ್ಟ್ರೆಸ್. ಈ ಕೇಂದ್ರಗಳು ಕುಟುಂಬದ ಸದಸ್ಯರಿಗೆ ತಮ್ಮ ಒತ್ತಡದಿಂದ ಹೊರಬರಲು ಸಹಾಯವಾಗುತ್ತದೆ. ಯಾಕಂದ್ರೆ ಅಯ್ಯೋ ಮನೇಲಿ ಯಾರೋ ಇದಾರಲ್ಲ, ನಮ್ಗೆ ನೋಡ್ಕೊಳಕ್ ಆಗ್ತಾ ಇಲ್ವಲ್ಲ ಅನ್ನೋಂತ ಯಾವುದೇ ತೊಡಕಿಲ್ದೆ, ಮಾನಸಿಕ ಗೊಂದಲ ಇಲ್ಲದೆ ಅವ್ರನ್ನ ಸುರಕ್ಷಿತವಾಗಿ ನೆಮ್ಮದಿಯಾಗಿ ಯಾವುದೇ ಒತ್ತಡ ಇಲ್ಲದೆ ಅವ್ರನ್ನ ಡೇ ಕೇರ್ ಸೆಂಟ್ರಲ್ಲಿ ಬಿಟ್ಟು ತಮ್ಮ ಕೆಲಸನ ಮಾಡ್ಕೊಳ್ಬಹುದು. ಹಾಗಾಗಿ ಮನೇಲಿದ್ದಾರಲ್ಲ, ಏನು ಮಾಡ್ತಾ ಇಲ್ವಲ್ಲ ಅನ್ನೋ ಕೊರಗೂ ಇಲ್ಲ, ಅಥವಾ ಅವ್ರನ್ನ ನೋಡ್ಕೊಳಕ್ ಆಗ್ತಾ ಇಲ್ವಲ್ಲ ಅನ್ನೋ ಅಂತ ಬೇಸರನೂ ಪಟ್ಕೊಳ್ದೆ ಆ ಒಂದು ಒತ್ತಡನ ನಿವಾರಿಸಕ್ಕೆ ಇರುವಂತಹ ಒಂದು ಕೇಂದ್ರಗಳು ಇವು ಅಂತ ಹೇಳ್ಬೋದು. It is free from 4 walls of treatment. It is not like hospital, but is similar to home environment. ಇದು ಆಸ್ಪತ್ರೆಗಳ ತರ ಅಲ್ಲ, ಆದ್ರೆ ಮನೆಯ ರೀತಿಯ ವಾತಾವರಣನ ಸೃಷ್ಟಿಸುತ್ತೆ ಅಂತ. ನಾನು ಆಗ್ಲೇ ಹೇಳಿದೆ, ಒಂದ್ 4 ಗೋಡೆಗಳ ಮಧ್ಯ ಒಂದೇ ಕಡೆ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡೋದು ಹಾಸ್ಪಿಟಲ್. ಡೇ ಕೇರ್ ಸೆಂಟರ್ ಹಂಗಲ್ಲ, ಅದೊಂದು ದೊಡ್ಡ ರೀತಿಯ ಮನೆ ತರ ಇರುತ್ತೆ. ಅಲ್ಲಿ ಒಂದೇ ಕಡೆ ಇರ್ಬೇಕಂತಿಲ್ಲ, ಓಡಾಡ್ಕೊಂಡಿರ್ಬೋದು. ಗಾರ್ಡನ್ ಇರುತ್ತೆ, ಆಟ ಆಡೋ ಏರಿಯಾಗಳಿರುತ್ತೆ, ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಹಾಗಾಗಿ ಅವರು ಒಳ್ಳೆ ಕೆಲಸನ ಮಾಡ್ಬೋದು. ಅವ್ರು ಅಲ್ಲೇ ಇದ್ಕೊಂಡು, ಹಾಸ್ಪಿಟ್ಲ್ ಅಲ್ಲೇ ಇದ್ರೆ ಒಂಥರ ಕೊರಗಿರುತ್ತೆ, ಅಯ್ಯೋ ಹಾಸ್ಪಿಟ್ಲ್ ಇದೀವಲ್ಲ ಅಂತ. ಮನೇಲಿಲ್ಲ ಅಂತಾನು ಕೊರಗಬಾರ್ದು. ಆ ಎರಡೂ ರೀತಿಯ ವಾತಾವರಣ ಸೃಷ್ಟಿ ಮಾಡಕ್ಕಿರುವಂತ ಕೇಂದ್ರಗಳನ್ನೇ ಡೇ ಕೇರ್ ಸೆಂಟರ್ ಅಂತ ಕರಿತೀವಿ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಇನ್ಸ್ಟಿಟ್ಯೂಷನ್ ಅಂಡ್ ಕಮ್ಯುನಿಟಿ ಕೇರ್. ಈ ಡೇ ಕೇರ್ ಸೆಂಟರ್ ಅನ್ನುವಂಥದ್ದು ಆಸ್ಪತ್ರೆ ಮತ್ತು ಸಮುದಾಯಗಳ ಒಂದು ಮಿಶ್ರಣದ ಆರೈಕೆ ಕೇಂದ್ರ ಅಂತ ಹೇಳ್ಬೋದು. ಎರಡೂ ಇದೆ ಇಲ್ಲಿ, ಸಮುದಾಯ ತರನೂ ಇದೆ, ಆಸ್ಪತ್ರೆಯಲ್ಲಿ ಏನ್ ಕೊಡ್ತಾರ ಅದೂ ಇದೆ. ಸೊ ಹಾಗಾಗಿ ಒಂದು ಸಂಸ್ಥೆ ಹೇಗ್ ಕೊಡುತ್ತೋ ಅಥವಾ ಒಂದು ಮನೆ ಅಥವಾ ಸಮುದಾಯ ಹೇಗಿರುತ್ತೋ ಅವೆರಡರ ಒಂದು ಮಿಶ್ರಣದ ಆರೈಕೆ ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಹೇಗೆ ಬರ್ತಾರೆ? ಕ್ಲೈಂಟ್ ಎಂಟರ್ಸ್ ಟು ದ ಸೆಂಟರ್ ಇನ್ ದ ಮಾರ್ನಿಂಗ್ ಅಂಡ್ ರಿಟರ್ನ್ ಟು ದೇರ್ ಪ್ಲೇಸಸ್ ಇನ್ ದ ಈವ್ನಿಂಗ್. ರೋಗಿಗಳು ಮುಂಜಾನೆ ಈ ಕೇಂದ್ರಗಳಿಗೆ ಬರುತ್ತಾರೆ ಮತ್ತು ಸಂಜೆ ಅವರವರ ಜಾಗಗಳಿಗೆ ಹೋಗ್ತಾರೆ. ಹೇಗೆ ಮಕ್ಕಳನ್ನ ಅಂಗನವಾಡಿಗೆ ತಂದ್ಬಿಟ್ಟು ಮತ್ತೆ ಕರ್ಕೊಂಡು ಹೋಗ್ತಾರಲ್ಲ, ಅದೇ ತರ ಮಾನಸಿಕ ರೋಗಿಗಳನ್ನು ಕೂಡ ಒಂದು ಕೇಂದ್ರಗಳಿಗೆ ಬಿಟ್ಟು ಹೋಗ್ತಾ, ಕೆಲ್ಸಕ್ಕೆ ಹೋಗ್ತಾ ಬಿಟ್ಟು ಹೋಗ್ಬಿಟ್ಟು ಮತ್ತೆ ಮನೆಗೆ ಹೋಗ್ತಾ ಕರ್ಕೊಂಡು ಹೋಗೋದು, ಅಥವಾ ಅವ್ರನ್ನೇ ಅರೇಂಜ್ ಮಾಡೋ ತರನು ಇರುತ್ತೆ. ಸೊ ಇದಿರುತ್ತೆ. Clients learn managing their daily living activities independently but in supportive environment. ಒಂದು ರಕ್ಷಣಾತ್ಮಕ ವಾತಾವರಣದಲ್ಲಿ ದಿನನಿತ್ಯದ ಚಟುವಟಿಕೆಗಳನ್ನು ನಿಭಾಯಿಸಲು ಸ್ವಾವಲಂಬಿಗಳನ್ನಾಗಿ ಮಾಡುವಂತೆ ನಿರ್ವಹಣಾ ಕೌಶಲ್ಯವನ್ನು ಕಲಿಸುವುದಾಗಿದೆ. ಸೊ ಇಲ್ಲಿ ಮಾನಸಿಕ ರೋಗಿಗಳಿಗೆ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಸ್ವತಂತ್ರವಾಗಿ, ಯಾರ್ದು ಸಪೋರ್ಟ್ ಇಲ್ಲದೆ ಹೇಗೆ ನಿಭಾಯಿಸ್ಕೋಬೇಕು, ಬೆಳಗ್ಗೆಯಿಂದ ರಾತ್ರಿವರೆಗೂ ತಮ್ಮ ಕೆಲಸನ ತಾವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡುವಂಥದ್ದು. ಅದ್ರ ಜೊತೆಗೆ ಅವ್ರಿಗೆ ಬಿಟ್ಬಿಡಲ್ಲ, ಅವ್ರಿಗೆ ಯಾರಾದ್ರೂ ಒಬ್ರು ಕೇರ್ ಟೇಕರ್ಸ್ ಇರ್ತಾರೆ, ಅವ್ರು ನೋಡ್ಕೊಳ್ತಾ ಇರ್ತಾರೆ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಾರ್ದು ಅಂತ.
ಸೊ ಹಾಗಾಗಿ ಒಂದು ರಕ್ಷಣಾತ್ಮಕ ವಾತಾವರಣದಲ್ಲಿ ಅವ್ರನ್ನ ಸುಮ್ನೆ ಅಲ್ಲಿ ಗೇಟಿಂದ ಹೊರಗಡೆ ಎಲ್ಲ ಬಿಡಲ್ಲ. ಆ ರೀತಿಯ ವಾತಾವರಣದಲ್ಲಿ ಅವ್ರನ್ನ ಕೇರ್ ಮಾಡುವಂಥದ್ದು. It provides them a platform for developing social skills, self-esteem and confidence. ಈ ಆರೈಕೆ ಕೇಂದ್ರಗಳ ಮೂಲಕ ಸಾಮಾಜಿಕ ಕೌಶಲ್ಯ, ಸ್ವಗೌರವ ಮತ್ತು ಆತ್ಮವಿಶ್ವಾಸವನ್ನು ವೃದ್ಧಿಸುವ ಕೆಲಸವನ್ನು ಮಾಡಲಾಗುತ್ತದೆ. ಸೊ ಡೇ ಕೇರ್ ಸೆಂಟರ್ ಅಲ್ಲಿ ಏನು ಅಂದ್ರೆ ಸಾಮಾಜಿಕ ಕೌಶಲ್ಯ ಅಂದ್ರೆ ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಸಂವಹನ, ಸಂಬಂಧವನ್ನು ವೃದ್ಧಿಸುವುದು, ವ್ಯಕ್ತಿತ್ವದ ಬೆಳವಣಿಗೆ, ಮತ್ತೆ ನಿಯಮಗಳ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಸೊ ಇವೆಲ್ಲವನ್ನು ತಿಳಿಸ್ಕೊಟ್ಟು ಅವ್ರಿಗೆ ಕಲಿಸುವಂಥದ್ದು. ಜೊತೆಗೆ ಇವೆಲ್ಲ ಆದ್ಮೇಲೆ ಅವ್ರಿಗೆ ಅವ್ರ ಬಗ್ಗೆನೆ ಹೆಮ್ಮೆ ಅನ್ಸ್ಬೇಕು, ಆತ್ಮವಿಶ್ವಾಸ ಬರ್ಬೇಕು. ಏನಾದ್ರೂ ಮಾಡ್ಬೇಕು ಅಂದ್ರೆ ಸ್ವ ಇಚ್ಛೆಯಿಂದ ಮಾಡ್ಬೇಕು. ಆ ರೀತಿಯ ಒಂದು ಕೌಶಲ್ಯಗಳನ್ನ ಕಲಿಯೋಕೆ ಇರುವ ಒಂದು ಮಾಧ್ಯಮ ಅಂತ ಹೇಳ್ಬೋದು. ನೆಕ್ಸ್ಟ್, ಫಾರ್ಮ್ಸ್ ಆಫ್ ಡೇ ಕೇರ್ ಸೆಂಟರ್ ಅಂದ್ರೆ ಈ ಆರೈಕೆ ಕೇಂದ್ರಗಳ ವಿಧಗಳು. ಮೊದಲನೇದು ಅಕ್ಯೂಟ್ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಕೇರ್ ಅಂದ್ರೆ ಸ್ವಲ್ಪ ತೀವ್ರ ರೀತಿಯ ತೀವ್ರ ಸ್ವರೂಪದ ಮಾನಸಿಕ ಆರೋಗ್ಯ ಆಸ್ಪತ್ರೆಯ ಆರೈಕೆ. ತೀವ್ರ ಸ್ವರೂಪದ ಮಾನಸಿಕ ಆರೈಕೆಯ ಆಸ್ಪತ್ರೆ. ತೀವ್ರ ಸ್ವರೂಪದ ಮಾನಸಿಕ ಆರೈಕೆಯ ಆಸ್ಪತ್ರೆ ಅಂದ್ರೆ ಕೆಲವರು ತುಂಬಾ ಸ್ವಲ್ಪ ಸಿವಿಯರ್ ಆದಾಗ ಅವ್ರಿಗೂ ಕೂಡ ಸ್ಪೆಷಲ್ ಆಗಿ ನೋಡ್ಕೊಳ್ಳುವಂತ ಡೇ ಕೇರ್ ಸೆಂಟರ್ಗಳು ಕೂಡ ಇರುತ್ತೆ. ಅದನ್ನ ಅಕ್ಯೂಟ್ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಕೇರ್ ಅಂತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಟ್ರಾನ್ಸಾಕ್ಷನಲ್ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಕೇರ್ ಅಂಡ್ ವರ್ಗಾವಣೆಯಾಗುವಂತಹ ಮನೋವೈದ್ಯಕೀಯ ಆರೈಕೆಯ ಆಸ್ಪತ್ರೆ. ಅಂದ್ರೆ ಈಗ ಕೆಲವರು ಸಿವಿಯರ್ ಇಂದ ಮೈಲ್ಡ್ ಗೆ ಬರ್ತಾ ಇರ್ತಾರೆ. ಆ ಒಂದು ಟ್ರಾನ್ಸಿಷನ್, ಆ ಒಂದು ಬದಲಾವಣೆ ಆಗ್ತಾ ಇರುತ್ತೆ, ಆ ಒಂದು ಸ್ಥಿತಿಯ ವರ್ಗಾವಣೆ ಆಗ್ತಾ ಇರುತ್ತೆ. ಅಂತವ್ರಿಗೂ ಕೂಡ ಸ್ಪೆಷಲ್ ಕ್ಯಾಟಗರಿಯಾಗಿ ಇಟ್ಕೊಂಡು ನೋಡ್ಕೊಳ್ಳುವಂತ ಕೇಂದ್ರಗಳು ಇದೆ ಡೇ ಕೇರ್ ಸೆಂಟರ್ ಅಲ್ಲಿ. ಮೂರನೇದು ವೊಕೇಶನಲ್ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್, ಔದ್ಯೋಗಿಕ ಪುನರ್ವಸತಿ ಕಾರ್ಯಕ್ರಮಗಳು. ಈಗ ಕೆಲವರಿಗೆ ಹೆಂಗ್ ಒಂದು 18 ವರ್ಷ 20 ವರ್ಷ ಅವ್ರಿಗೆ ಮತ್ತೆ ಓದಕ್ಕೆ ಇಷ್ಟ ಇರಲ್ಲ, ಬಟ್ ಅವ್ರ ಪೇರೆಂಟ್ಸ್ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತಾರೆ. ಅವ್ರಿಗೆ ಏನ್ ಇಂಟ್ರೆಸ್ಟು ಅದನ್ನ ತಿಳ್ಕೊಂಡು ಅವರ ಸ್ವ ಉದ್ಯೋಗ ಮಾಡ್ಕೊಳ್ಳೋ ತರ ತರಬೇತಿ ಕೊಡೋ ಕಾರ್ಯಕ್ರಮ ಕೂಡ ಕೆಲವು ಡೇ ಕೇರ್ ಸೆಂಟರ್ ಅಲ್ಲಿ ಇರುತ್ತೆ. ಸಪೋರ್ಟೆಡ್ ಎಂಪ್ಲಾಯ್ಮೆಂಟ್ ಅಂಡ್ ಪ್ರೀ ವೊಕೇಶನಲ್ ಟ್ರೈನಿಂಗ್, ಬೆಂಬಲಿತ ಉದ್ಯೋಗ ಮತ್ತು ಔದ್ಯೋಗಿಕ ಪೂರ್ವ ತರಬೇತಿ. ಈಗ ITI ತರದ್ದು ಅಥವಾ ಕೆಲವು ಸೆಮಿ ಸ್ಕಿಲ್ಡ್ ಟ್ರೈನಿಂಗ್ಗಳು, ಅರೆ ಕೌಶಲ್ಯ ತರಬೇತಿಗಳು. ಇವುಗಳನ್ನ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಗಾರ್ಡನ್ ಅಲ್ಲಿ ನೀರ್ ಹಾಕೋದು, ಪಾಟಿಂಗು, ರೀಪಾಟಿಂಗು, ಗಿಡ ನೆಟ್ಟದು, ಗೊಬ್ಬರ ಹಾಕೋದು, ಆ ತರದ್ದು ಒಂದು ಕೆಲಸಗಳು. ಕೆಲವ್ರಿಗೆ ಲಿಫ್ಟ್ ಆಪರೇಟ್ ಮಾಡೋದು, ಕೆಲವ್ರಿಗೆ ಮೆಕ್ಯಾನಿಕಲ್ ಆಗಿ ಏನೋ ಮಾಡ್ತಾ ಇರ್ತಾರೆ, ಅವ್ರಿಗೆ ಅಷ್ಟೊಂದು ಕ್ರಿಯೇಟಿವಿಟಿ ಏನ್ ಬೇಕಾಗಲ್ಲ. ಆ ತರದ ಕೆಲಸಗಳನ್ನು ಕೂಡ ಕೆಲವು ಡೇ ಕೇರ್ ಸೆಂಟರ್ ಮಾಡುತ್ತೆ. ಡೇ ಕೇರ್ ಸೆಂಟರ್ ಅಂಡ್ ಡ್ರಾಪಿಂಗ್ ಸೆಂಟರ್ ಅಂದ್ರೆ ಅವ್ರನ್ನ ಬಿಟ್ಟು ಹೋಗ್ಬಿಡೋದು, ಸುಮ್ಮನೆ ಇರೋದು ಅಷ್ಟೇ, ಸುಮ್ಮನೆ ಬಿಟ್ಬಿಟ್ಟು ಹೊಟ್ಟೋಗೋದು. ಈ ತರ ಸೆಂಟರ್ಸ್ಗಳು ಕೂಡ ಇರುತ್ತೆ. ಇದಿಷ್ಟು ಫಾರ್ಮ್ಸ್. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಡೇ ಕೇರ್ ಸೆಂಟರ್. ಈ ಡೇ ಕೇರ್ ಆರೈಕೆ ಕೇಂದ್ರಗಳ ಮಹತ್ವ ಏನು? ನಂಬರ್ 1, ಇಟ್ ಪ್ರೊವೈಡ್ ಅನ್ ಆಲ್ಟರ್ನೇಟಿವ್ ಟು ಇನ್ಪೇಷಂಟ್ ಕೇರ್. ಒಳರೋಗಿ ವಿಭಾಗದ ಬದಲಿ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಒಳರೋಗಿಗಳನ್ನ ಅಂದ್ರೆ ಹಾಸ್ಪಿಟ್ಲು. ಸೊ ಹಾಸ್ಪಿಟ್ಲು ವ್ಯವಸ್ಥೆಗೆ ಬದಲಿಯಾಗತ್ತ ಒಂದು ವ್ಯವಸ್ಥೆ.
ಒಳರೋಗಿಗಳನ್ನ ಏನ್ ಇಟ್ಕೊಳ್ತಾರೆ ಆ ರೋಗಿಗಳನ್ನು ಕೂಡ ಆರೈಕೆ ಮಾಡೋಕೆ ಇರುವಂತಹ ಒಂದು ಬದಲಿ ವ್ಯವಸ್ಥೆಯನ್ನ ನಾವು ಡೇ ಕೇರ್ ಸೆಂಟರ್ ಅಂತ ಕರಿತೀವಿ. ಆದ್ರೂ ಆ ರೀತಿ ನೋಡ್ಕೊಳ್ಳೋದೇ ಇದರ ಮಹತ್ವ. ಎರಡನೇದು, ಶಾರ್ಟನ್ ದ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್. ಚಿಕಿತ್ಸೆಯ ಅವಧಿಯನ್ನು ತಗ್ಗಿಸುವುದು ಅಥವಾ ಅಲ್ಪಾವಧಿಯದ್ದಾಗಿರುತ್ತದೆ. ಚಿಕಿತ್ಸೆಯ ಅವಧಿ ಅಲ್ಪಾವಧಿಯದ್ದಾಗಿರುತ್ತದೆ. ಹಾಸ್ಪಿಟಲ್ ಅಲ್ಲಾದ್ರೆ 3 ತಿಂಗಳು 6 ತಿಂಗಳು ವರ್ಷಾನ್ಗಟ್ಲೆ ಇರ್ತಾರೆ ಕೆಲವರು. ನೀವು ಕೆಲವು ಫಿಲಮ್ ಅಲ್ಲಿ ನೋಡಿರ್ಬೋದು, ಎಷ್ಟೋ ವರ್ಷ ಆದ್ಮೇಲೆ ಕರ್ಕೊಂಡ್ ಬರ್ತಾರೆ ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ, ಆ ತರ ಇರುತ್ತೆ. ಆದ್ರೆ ಈ ಡೇ ಕೇರ್ ಸೆಂಟರ್ಗಳಲ್ಲಿ ಕೇವಲ ಒಂದು 15 ದಿವಸ, 1 ತಿಂಗಳು 2 ತಿಂಗಳು ಅಷ್ಟರಲ್ಲೆಲ್ಲ ತರಬೇತಿ ಚಿಕಿತ್ಸೆ ಕೊಟ್ಟು ಬಿಡಿಸುವಂತ ಇರ್ತವೆ. ನೆಕ್ಸ್ಟ್ 3, helps to promote recovery and maintenance in the community. ಸಮುದಾಯದಲ್ಲಿ ಚೇತರಿಸಿಕೊಂಡು ನಿಭಾಯಿಸಿಕೊಳ್ಳುವಂತೆ ಮಾಡಲು ಪ್ರೋತ್ಸಾಹಿಸುತ್ತದೆ. ಸಮುದಾಯದಲ್ಲಿ ಚೇತರಿಸಿಕೊಂಡು ನಿಭಾಯಿಸಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ. ಅಂದ್ರೆ ರೋಗಿಗಳು ಹೇಗೆ ತಮ್ಮ ಕುಟುಂಬದ ವಾತಾವರಣ, ತಮ್ಮ ಹಳ್ಳಿಯ ವಾತಾವರಣ ಅಥವಾ ಸಮುದಾಯದ ವಾತಾವರಣದಲ್ಲಿದ್ದಾಗ ಅತ್ಯಂತ ತ್ವರಿತವಾಗಿ ಚೇತರಿಸ್ಕೊತಾರೋ, ಆ ಸ್ಥಿತಿಯಿಂದ ಹೊರ ಬರ್ತಾರೋ, ಆ ರೀತಿಯ ಚಿಕಿತ್ಸೆಗೆ ಬೇಗ ಸ್ಪಂದಿಸ್ತಾರೆ. ಹಾಗಾಗಿ ಅಂತಹ ಚಿಕಿತ್ಸೆಯನ್ನ, ಸೇವೆಯನ್ನ ಪ್ರೋತ್ಸಾಹಿಸುವುದು ಈ ಡೇ ಕೇರ್ ಸೆಂಟರ್ನ ಪ್ರಮುಖ ಉದ್ದೇಶ. ಅದೇ ಇದರ ಮಹತ್ವ ಕೂಡ. Provide support through routine structured programs for every clients. ಪ್ರತಿಯೊಬ್ಬ ಅರ್ತಿಗೂ ನಿಗದಿತ ರಚನಾತ್ಮಕ ಕಾರ್ಯಕ್ರಮವನ್ನು ನಿಯತವಾಗಿ ಬೆಂಬಲಿಸುವುದು. ಅಂದ್ರೆ ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿ ಸ್ಪೆಷಲೈಸ್ಡ್, ಇಂಡಿವಿಜುವಲೈಸ್ಡ್ ಪ್ರೋಗ್ರಾಮ್ನ ಮಾಡುವಂಥದ್ದು. ಅದು ಡೈಲಿ ಇರುವಂಥದ್ದು. ಯಾವುದೋ ಒಂದ್ ದಿವಸ ಆದ್ರೆ ಅವ್ರಿಗೆ ತಪ್ಪೋಗುತ್ತೆ ಅನ್ಬೋದು. ಸೊ ಪ್ರತಿದಿನ ನಿಗದಿತ ಸಮಯದಲ್ಲಿ ನಿಗದಿತ ಕಾರ್ಯಕ್ರಮಗಳನ್ನ ರೂಪಿಸಿ ಅವ್ರನ್ನ ಚಟುವಟಿಕೆಯಿಂದ ಇರೋ ತರ ಮಾಡುದು. ಹಾಗಾಗಿ ಇದರ ಮಹತ್ವ ತುಂಬಾ ಮುಖ್ಯ ಅಂತ ಹೇಳ್ಬೋದು. 5th one, if it is effective in building users self-esteem. ಯೂಸರ್ಸ್ ಅಂದ್ರೆ ಇಲ್ಲಿ ಯಾರು ಸೇವೆನ ಪಡ್ಕೋತಾರೆ ಅಂತ. ಆ ವ್ಯಕ್ತಿಗಳ ಸ್ವ ಗೌರವವನ್ನು ಅಥವಾ ಸ್ವ ಮರ್ಯಾದೆಯನ್ನು ಹೆಚ್ಚಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಸ್ವ ಪ್ರತಿಷ್ಠೆ, ಸ್ವ ಗೌರವವನ್ನು ಹೆಚ್ಚಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಈ ಡೇ ಕೇರ್ ಸೆಂಟರ್ ಅಂದ್ರೆ ಪ್ರತಿಯೊಬ್ಬರಿಗೂ ತಮ್ಮ ಬಗ್ಗೆ ತಮ್ಮ ಒಂದು ಹೆಮ್ಮೆ, ತಮ್ಮ ಬಗ್ಗೆ ಇರುವಂತ ಒಂದು ಕೀಳರಿಮೆ ಹೋಗಿ ಅಥವಾ ಮೇಲೆರಿಮೆನೂ ಇಲ್ಲದೆ ಒಂದು ಸಮತೋಲಿತವಾಗಿ ತಮ್ಮ ಬಗ್ಗೆ ತಾವು ಹೆಮ್ಮೆ ಪಟ್ಕೊಳ್ಬೇಕು. ನಾನು ಪರವಾಗಿಲ್ಲ, ನಾನು ಕೂಡ ಉಪಯೋಗಕ್ಕೆ ಬರ್ತೀನಿ ಅನ್ನುವಂತ ರೀತಿಯಲ್ಲಿ ಅವ್ರನ್ನ ತಯಾರು ಮಾಡುವಂಥದ್ರಲ್ಲಿ ಈ ಡೇ ಕೇರ್ ಸೆಂಟರ್ ತುಂಬಾ ಪರಿಣಾಮಕಾರಿ ಅಂತ ಹೇಳ್ಬೋದು. 6th one, helps in improving the social functioning of the clients. ಅರ್ತಿಯ ಸಾಮಾಜಿಕ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಅಥವಾ ವೃದ್ಧಿಸುತ್ತದೆ. ಅಂದ್ರೆ ಅವರು ಸಮಾಜದಲ್ಲಿ ಹೇಗೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ವ್ಯಕ್ತಿಗಳೊಂದಿಗೆ, ಕುಟುಂಬದೊಂದಿಗೆ, ಬೇರೆ ಸಂಬಂಧಿಕರೊಂದಿಗೆ, ನೆರೆಹೊರೆಯವರೊಂದಿಗೆ, ಸಮುದಾಯದೊಂದಿಗೆ ಹೇಗೆ ತಮ್ಮ ಕ್ರಿಯೆಗಳನ್ನ, ಕೆಲಸಗಳನ್ನ ಮಾಡಬೇಕು, ಅದನ್ನ ಮಾಡೋದಕ್ಕೆ ಬೆಂಬಲವನ್ನ ನೀಡುತ್ತದೆ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ಎಫೆಕ್ಟಿವ್. It is best, sorry, it's 7th one. It is best strategy in the community integration. ಸಮುದಾಯದಲ್ಲಿ ಸಮನ್ವಯಗೊಳಿಸಲು ಅತ್ಯುತ್ತಮವಾದ ತಂತ್ರವಾಗಿದೆ. ಅಂದ್ರೆ ಸಮುದಾಯಕ್ಕೆ ಮತ್ತೆ ಅವ್ರು ಮರಳಬೇಕು ಆ ವ್ಯಕ್ತಿಗಳು. ಆ ರೀತಿ ಮಾಡೋದ್ರಲ್ಲಿ ಇದೊಂದು ಅತ್ಯುತ್ತಮವಾದ ತಂತ್ರ ಅಂತ ಹೇಳ್ಬೋದು ಈ ಡೇ ಕೇರ್ ಸೆಂಟರ್ ಅನ್ನುವಂಥದ್ದು. 8th one, it is also effective in reducing caregivers burden. ಸೇವೆಯನ್ನು ಒದಗಿಸುವವರ ಮೇಲಿನ ಹೊರೆಯನ್ನು ತಗ್ಗಿಸುತ್ತದೆ.
ಅಂದ್ರೆ ಈಗ ಕುಟುಂಬ ಸದಸ್ಯರು ಇರ್ಬೋದು ಅಥವಾ ಅವ್ರು ನೋಡ್ಕೊಳಕ್ಕೆ ಯಾರನ್ನೂ ನೇಮಿಸ್ಬೋದು. ಅವ್ರಗಳ ಮೇಲಿನ ಹೊರೆನ ಈ ಡೇ ಕೇರ್ ಸೆಂಟರ್ ತಪ್ಪಿಸುತ್ತದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಇಂಪಾರ್ಟೆನ್ಸ್. ಕಾಂಪೋನೆಂಟ್ಸ್ ಆಫ್ ಸಪೋರ್ಟ್ ಯಾವ ರೀತಿಯ ಬೆಂಬಲವನ್ನ ಕೊಡ್ತಾರೆ. ನಂಬರ್ 1, ಕ್ರೈಸಿಸ್ ಇಂಟರ್ವೆನ್ಷನ್ಸ್, ಅಂದ್ರೆ ಮುಗ್ಗಟ್ಟಿನ ಮಧ್ಯಸ್ಥಿಕೆಗಳು. ಇದು ಹೆಲ್ತ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಥವಾ ಇನ್ನಿತರ ಯಾವುದೇ ಕ್ರೈಸಿಸ್ಗಳಾಗಿರ್ಬೋದು, ಅದಕ್ಕೆ ತಕ್ಷಣಕ್ಕೆ ಸ್ಪಂದಿಸುವಂತಹ ಬೆಂಬಲವನ್ನ ಈ ಕೇರ್ ಸೆಂಟರ್ ಕೊಡುತ್ತೆ. ನಂಬರ್ 2, ರಿಲ್ಯಾಪ್ಸ್ ಪ್ರಿವೆನ್ಷನ್. ಇದು ತುಂಬಾ ಮುಖ್ಯ, ಯಾಕಂದ್ರೆ ಅವ್ರನ್ನ ಡೈಲಿ ರೆಗ್ಯುಲರ್ ಆಗಿ ಮಾನಿಟರ್ ಮಾಡೋದ್ರಿಂದ ಮತ್ತೆ ಆ ಕಾಯಿಲೆ ಮರುಕಳಿಸೋದನ್ನ ತಪ್ಪಿಸಕ್ಕೆ ಮುನ್ನೆಚ್ಚರಿಕೆಯಾಗಿ ಕೆಲಸ ಮಾಡಬಹುದು ಅಂತ. 3, ಇಂಪ್ರೂವಿಂಗ್ ಸೋಷಿಯಲ್ ಕಾಂಪಿಟೆನ್ಸ್, ಫಾಸ್ಟರಿಂಗ್ ಸೋಷಿಯಲ್ ನೆಟ್ವರ್ಕ್ಸ್. ಸಾಮಾಜಿಕ ಸಂಪರ್ಕಗಳನ್ನು ವೃದ್ಧಿಸುವುದು ಮತ್ತು ಸಾಮಾಜಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಈಗ ವ್ಯಕ್ತಿಗಳಲ್ಲಿರುವಂತ ಅಂತಃಕ್ರಿಯೆ, ಸಂವಹನ, ಸಂದರ್ಶನ, ಮಾತುಕತೆ, ವ್ಯಕ್ತಿತ್ವ ಇವುಗಳನ್ನೆಲ್ಲ ವೃದ್ಧಿಸುವಂತಹ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವಂಥದ್ದು. ಜೊತೆಗೆ ಅವ್ರಿಗೆ ಫ್ರೆಂಡ್ಸ್, ನೇಬರ್ಸ್ ಈ ತರ ಒಂದು ನೆಟ್ವರ್ಕ್, ಆ ನೆಟ್ವರ್ಕ್ ನ ವೃದ್ಧಿ ಆಗುತ್ತೆ ಈ ಡೇ ಕೇರ್ ಸೆಂಟರ್ ಇಂದ ಅಂತ. ಶಾರ್ಟ್ ಟರ್ಮ್. ನೆಕ್ಸ್ಟ್ ಫೋರ್ತ್ ಒನ್, ಕೋಆರ್ಡಿನೇಷನ್ ಆಫ್ ಕೇರ್. ಸೇವೆಯನ್ನು ಸಂಯೋಜಿಸುವುದು, ಸಹಯೋಗಿಸುವುದು. ಸೊ ಎಲ್ಲಿಂದ ಯಾವ ಸೌಲಭ್ಯ ಸಿಗುತ್ತೆ ಅದನ್ನ ಕೋಆರ್ಡಿನೇಟ್ ಮಾಡೋದು ಕೂಡ ಒಂದು ಬೆಂಬಲ. 5th ಒನ್, ಶಾರ್ಟ್ ಟರ್ಮ್ ಫೋಕಸ್ಡ್ ರಿಹ್ಯಾಬಿಲಿಟೇಷನ್ ಆರ್ ಫಾರ್ ರಿಲೇಟಿವ್ಲಿ ಇಂಟೆನ್ಸಿವ್ ಥೆರಪಿ. ಕೆಲವು ತೀವ್ರ ಸ್ವರೂಪದ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಪುನರ್ವಸತಿಯನ್ನು ಕೇಂದ್ರೀಕರಿಸುವಂತಹ ಬೆಂಬಲ. ಕೆಲವರಿಗೆ ಅಲ್ಪಾವಧಿಯಲ್ಲಿ ಪುನರ್ವಸತಿ ಬೇಕಾಗುತ್ತೆ, ಅದು ಇಂಟೆನ್ಸಿವ್ ಆಗಿ ಅಂದ್ರೆ ತುಂಬಾ ತೀವ್ರವಾಗಿ ಆಳವಾದಂತಹ ಚಿಕಿತ್ಸೆಗಳ ಅಗತ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೈಕೋಥೆರಪಿ, ಡ್ರೀಮ್ ಅನಾಲಿಸಿಸ್ ಈ ತರದವು, ಅಥವಾ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಆ ತರದ್ನ ಆದಷ್ಟು ಅಲ್ಪಾವಧಿಯಲ್ಲೇ ಕೊಡೋ ರೀತಿಯಲ್ಲಿ ಮಾಡುವಂಥದ್ದು ಕೂಡ. ನೆಕ್ಸ್ಟ್, ಆಕ್ಟಿವಿಟೀಸ್ ಇನ್ ಡೇ ಕೇರ್ ಸೆಂಟರ್ ಏನೇನ್ ಮಾಡೋದು. ನಂಬರ್ 1, ಡೈಲಿ ಲಿವಿಂಗ್ ಸ್ಕಿಲ್ಸ್ ಥ್ರೂ ಟ್ರೈನಿಂಗ್ ಆನ್ ಸೋಷಿಯಲ್ ಸ್ಕಿಲ್ಸ್. ದಿನನಿತ್ಯದ ಕೌಶಲ್ಯಗಳನ್ನ, ಸಾಮಾಜಿಕ ಕೌಶಲ್ಯಗಳ ಬಗ್ಗೆ ತರಬೇತಿ ಕೊಡೋದು. ದಿನನಿತ್ಯದ ಕೌಶಲ್ಯ ಮತ್ತು ಸಾಮಾಜಿಕ ಕೌಶಲ್ಯದ ಬಗ್ಗೆ ತರಬೇತಿ ಕೊಡೋದು, ಇದ್ರ ಬಗ್ಗೆ ಹೇಳಾಗಿದೆ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ವೇರಿಯಸ್ ಗ್ರೂಪ್ ಥೆರಪೀಸ್, ಅಂದ್ರೆ ಹಲವು ಬಗೆಯ ಸಾಮೂಹಿಕ ಅಥವಾ ವೃಂದಗತ ಚಿಕಿತ್ಸೆ, ಹಲವು ರೀತಿಯ ವೃಂದಗತ ಚಿಕಿತ್ಸೆ. ಫ್ಯಾಮಿಲಿ ಥೆರಪಿ, ರಿಕ್ರಿಯೇಷನಲ್ ಥೆರಪಿ, ಬಿಹೇವಿಯರಲ್ ಥೆರಪಿ, ಕ್ರಿಯೇಟಿವ್ ಆರ್ಟ್ಸ್ ಥೆರಪಿ, ಪ್ಲೇ ಥೆರಪಿ, ಇವೆಲ್ಲ ಕೆಲವೊಂದು ಗ್ರೂಪ್ ಅಲ್ಲಿ ಕೂಡ ಕೊಡಬಹುದು. ಆ ರೀತಿಯ ಥೆರಪಿಸ್ನ ಕೊಡುವಂಥದ್ದು ಇದರ ಚಟುವಟಿಕೆ. ನಂಬರ್ 3, ಇಂಡಿವಿಜುವಲ್ ಸೆಷನ್ಸ್ ಅಂಡ್ ಫ್ಯಾಮಿಲಿ ಸೆಷನ್. ವೈಯಕ್ತಿಕವಾದ ಮತ್ತು ಕೌಟುಂಬಿಕವಾದ ಚಿಕಿತ್ಸೆಯ ಅವಧಿಗಳು. ಕೆಲವರಿಗೆ ಈ ಕೌನ್ಸಿಲಿಂಗು, ಥೆರಪಿಸ್ ಇವನ್ನೆಲ್ಲ ಇಂಡಿವಿಜುವಲ್ ಆಗೂ ಕೊಡ್ಬೇಕಾಗುತ್ತೆ, ಫ್ಯಾಮಿಲಿಗೂ ಕೊಡ್ಬೇಕಾಗುತ್ತೆ. ಅವನು ಕೂಡ ಆರ್ಗನೈಸ್ ಮಾಡ್ತವೆ. 4th ಒನ್, ಸೈಕೋ ಎಜುಕೇಶನ್ ಸೆಷನ್ಸ್, ಅಂದ್ರೆ ಶೈಕ್ಷಣಿಕ ಅವಧಿಗಳು. ಅಂದ್ರೆ ಕೆಲವು ಮಾನಸಿಕ ಮೆಂಟಲ್ ಎಬಿಲಿಟೀಸ್, ಮೆಂಟಲ್ ಆಕ್ಟಿವಿಟೀಸ್, ಬ್ರೈನ್ಗೆ ಎಕ್ಸರ್ಸೈಸ್ ಕೊಡಬೇಕು ಅನ್ನುವಂಥದ್ದಿದೆ. ಸೊ ಹಾಗಾಗಿ ನಾವು ಯಾವ ರೀತಿ ನಮ್ಮ ಭಾವನೆಗಳನ್ನ ಸಮತೋಲನದಲ್ಲಿ ಇಟ್ಕೊಳ್ಬೇಕು, ನಮ್ಮ ಥಿಂಕಿಂಗ್ ಯಾವ ರೀತಿ ಇರಬೇಕು, ಇನ್ಸ್ಪೈರ್ ಮಾಡುವಂತ ಸ್ಟೋರಿಗಳನ್ನ ಹೇಳುವಂಥದ್ದು, ನೀತಿ ಕಥೆಗಳು, ಬುದ್ಧಿ ಸಾಮರ್ಥ್ಯ ಹೆಚ್ಚಾಗುವಂತಹ ಕಥೆಗಳು ಅಥವಾ ನಿದರ್ಶನಗಳನ್ನ ಕೊಡುವಂಥದ್ದು, ಮಾದರಿಗಳನ್ನ ನೀಡುವಂಥದ್ದು, ಇದೆಲ್ಲ ಸೈಕೋ ಎಜುಕೇಶನ್ ನಲ್ಲಿ ಬರುತ್ತೆ. ಸೈಕಲಾಜಿಕಲಿ ಫಿಟ್ ಆಗಕ್ಕೆ ಬೇಕಾದಂತ ಎಜುಕೇಶನ್. ನೆಕ್ಸ್ಟ್ 5th ಒನ್, ಫ್ಯಾಮಿಲಿ ಸಪೋರ್ಟ್ ಗ್ರೂಪ್ ಮೀಟಿಂಗ್ಸ್. ಕೌಟುಂಬಿಕ ಬೆಂಬಲಿತ ಸಾಮೂಹಿಕ ಸಭೆಗಳು.
ಎಲ್ಲಾ ಕ್ಲೈಂಟ್ಸ್ ಫ್ಯಾಮಿಲೀಸ್ನೆಲ್ಲ ಕರೆದು, ಈಗ ನಾವು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ, ಅದೇ ತರ ಡೇ ಕೇರ್ ಸೆಂಟರ್ ಅಲ್ಲಿ ಈ ತರ ಸಪೋರ್ಟಿವ್ ಮೀಟಿಂಗ್ ನ ಮಾಡುವಂತದ್ದು. 6th ಒನ್, ವೊಕೇಶನಲ್ ಟ್ರೈನಿಂಗ್ ಫೆಸಿಲಿಟೀಸ್, ಔದ್ಯೋಗಿಕ ತರಬೇತಿಯ ಸೌಲಭ್ಯಗಳು. ಟೈಲರಿಂಗ್ ಆಗಿರ್ಬೋದು, ಪೇಪರ್ ಮೇಕಿಂಗು, ಗಾರ್ಡನಿಂಗು, ಅಥವಾ ಪೇಪರ್ ಬ್ಯಾಗ್ ಮೇಕಿಂಗು. ಈಗ ಅಂತೂ ಬಟ್ಟೆ ಬ್ಯಾಗ್ಗಳೆಲ್ಲ ತುಂಬಾ ಫೇಮಸ್ ಆಗ್ತಾ ಇದೆ. ಸೊ ಅದಕ್ಕೆ ಆ ಬಟ್ಟೆ ಸ್ಟಿಚ್ ಮಾಡೋದು, ಆ ತರದೆಲ್ಲ ತರಬೇತಿಗಳನ್ನ ಕೊಡುವಂಥದ್ದು. ನೆಕ್ಸ್ಟ್, ಲೀಜರ್ ಟೈಮ್ ಪರ್ಸ್ಯೂಟ್ಸ್ ಅಂಡ್ ಪ್ಲಾನ್ಡ್ ರೆಕ್ರಿಯೇಷನ್, ಮನೋರಂಜನೆ ಮತ್ತು ವಿರಾಮದ ವೇಳೆಯನ್ನು ಬಳಸಿಕೊಳ್ಳುವುದು. ವಿರಾಮದ ವೇಳೆಯಲ್ಲಿ ಈಗ ಆಟ ಆಡ್ಸೋದು, ಅಥವಾ ಏನಾದ್ರು ಡ್ಯಾನ್ಸು, ಡ್ರಾಮಾ, ಸಾಂಗ್ಸು, ಮ್ಯೂಸಿಕ್ಕು, ಈ ತರ ಬೇರೆ ಬೇರೆ ಮನೋರಂಜನಾ ಚಟುವಟಿಕೆಗಳನ್ನು ಕೂಡ ಆಯೋಜಿಸುವಂಥದ್ದು. ಇದಿಷ್ಟು ಡೇ ಕೇರ್ ಸೆಂಟರ್ ಬಗ್ಗೆ. ನೆಕ್ಸ್ಟ್, ಶೆಲ್ಟರ್ಡ್ ವರ್ಕ್ಶಾಪ್ ಅಂದ್ರೆ ಒಂದು ನಿಗದಿತ ಕಾರ್ಯಾಗಾರ ಅಂದ್ರೆ ನಾವು ಈ ಸೆಮಿನಾರ್ ವರ್ಕ್ಶಾಪ್ ಮಾಡ್ತೀವಲ್ಲ, ಆ ತರ ಅಲ್ಲ. ಈಗ ನೀವು ಗ್ಯಾರೇಜ್ ಅಂತ ನೆನಪಿಸ್ಕೊಳ್ಬೇಕು, ಅದನ್ನ ವರ್ಕ್ಶಾಪ್ ಅಂತೀವಲ್ಲ, ಆ ತರದ ಒಂದು ವರ್ಕ್ಶಾಪ್. ಅಂದ್ರೆ ಒಂದು ರಕ್ಷಣಾತ್ಮಕ ಕಾರ್ಯಾಗಾರ ಅಂತ ನೀವು ಹೇಳ್ಬೋದು ಶೆಲ್ಟರ್ಡ್ ವರ್ಕ್ಶಾಪ್ ಅಂದ್ರೆ. ಹಂಗಂದ್ರೆ ಏನು ಅಂತ ನೋಡಿ, ಇದು ಕೂಡ ಒಂದ್ ರೀತಿಯ ಕೇರ್ ಸೆಂಟರ್. ಇಟ್ ಈಸ್ ಪ್ಲಾನ್ಡ್ ಎನ್ವೈರನ್ಮೆಂಟ್ ಫಾರ್ ಕೇರಿಂಗ್ ಪೀಪಲ್ ಹೂ ಆರ್ ರಿಕವರಿಂಗ್ ಫ್ರಮ್ ಮೆಂಟಲ್ ಇಲ್ನೆಸ್, ಮಾನಸಿಕ ಕಾಯಿಲೆಯಿಂದ ಚೇತರಿಸಿಕೊಳ್ಳುವವರಿಗೆ ಸೇವೆಯನ್ನು ಒದಗಿಸುವ ಒಂದು ಯೋಜನಾಬದ್ಧವಾದ ವಾತಾವರಣ ಹೊಂದಿರುವ ಕೇಂದ್ರ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ, ರಚನೆ ಇರುತ್ತೆ. ಆ ರಚನೆಯಲ್ಲಿ ಯಾರು ಆಸ್ಪತ್ರೆಯಿಂದ ಹೊರಗಡೆ ಬಂದು ಚೇತರಿಸ್ಕೊಳ್ತಾ ಇರ್ತಾರೆ, ಅದು ಡೇ ಕೇರ್ ಸೆಂಟರ್ ತರನೇ ಇರ್ಬೋದು. ಬಟ್ ಡೇ ಕೇರ್ ಸೆಂಟರ್ಗೂ ಇದಕ್ಕೂ ವ್ಯತ್ಯಾಸ ಇದೆ, ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ಇಟ್ ಈಸ್ ಪ್ರಿಪೇರ್ಡ್ ಫಾರ್ potential advancement of support to open employment in future wherever possible. ಭವಿಷ್ಯದಲ್ಲಿ ದೊರಕಬಹುದಾದ ಉದ್ಯೋಗಗಳಿಗೆ ಸಿದ್ಧಪಡಿಸುವಂತಹ ಬೆಂಬಲವನ್ನ ಒದಗಿಸುವುದು. ಅಂದ್ರೆ ಆ ವ್ಯಕ್ತಿಗಳಲ್ಲಿ ಏನ್ ಸಾಮರ್ಥ್ಯ ಇದೆ ಅಂತ ಗುರುತಿಸ್ಬಿಟ್ಟು ಆ ತರಬೇತಿಯನ್ನ ಕೊಡುವಂಥದ್ದು, ಆ ಕೌಶಲ್ಯಗಳನ್ನ ನೀಡುವಂಥದ್ದು. ಅವ್ರ ಮುಂದೆ ಕೆಲ್ಸಕ್ಕೆ ಹೋಗಿ ಸೇರ್ಕೊಳಕ್ಕೆ ಏನು ಮಾರ್ಕೆಟ್ಗೆ ಏನ್ ಸ್ಕಿಲ್ಸ್ ಅಂಡ್ ನಾಲೆಡ್ಜ್ ಟೆಕ್ನಿಕ್ಸ್ ಬೇಕು ಅದನ್ನ ಕೊಡುವಂತಹ ಕೇಂದ್ರಗಳು ಅಂತ ಹೇಳ್ಬೋದು. ಇಂಪಾರ್ಟೆನ್ಸ್, ಇದರ ಮಹತ್ವ ಏನು? helps to take up income generating production process in a planned and restricted environment. ಒಂದು ಯೋಜನಾಬದ್ಧ ಮತ್ತು ನಿರ್ಬಂಧಿತ ವಾತಾವರಣದಲ್ಲಿ ಆದಾಯವನ್ನು ಉತ್ಪಾದಿಸುವಂತಹ ಪ್ರಕ್ರಿಯೆಗಳ ಬಗ್ಗೆ ತರಬೇತಿ ನೀಡಲು ಸಹಾಯವಾಗುತ್ತದೆ. ಈಗ ಆಗ್ಲೇ ಹೇಳಿದ್ವಿ ವೊಕೇಶನಲ್ ಟ್ರೈನಿಂಗ್ ಅಂತ, ಅದನ್ನ ಇನ್ನೂ ಹೆಚ್ಚು ಸಿಸ್ಟಮ್ಯಾಟಿಕ್ ಆಗಿ ಕೊಟ್ಟು ಅವ್ರಿಗೆ ಸ್ಟೈಫೆಂಡ್ ತರ ಎಲ್ಲ ಕೊಟ್ಟು ಮಾಡುವಂಥದ್ದು. ಇದು ನಿಮ್ಗೆ ನಿಮೆನ್ಸ್ ಅಲ್ಲಿ ಹೋಗಿ ನೋಡಿದಾಗ ಇದೆ, ಅಲ್ಲಿ ಆ ರೋಗಿಗಳಿಗೆ ಕೊಡ್ತಾರೆ. ಸೊ ಆ ತರದನ್ನ ಮಾಡೋದ್ರಿಂದ ಇದು ಮಹತ್ವ ಅಂತ. 2, helps to offer simple and routine jobs. ನಿಗದಿತವಾದ ಕೆಲಸ ಮತ್ತು ದಿನನಿತ್ಯದ ಬೆಂಬಲವನ್ನು ಸರಳವಾಗಿ ನೀಡುವುದು. ಅಂದ್ರೆ ತುಂಬಾ ಕಷ್ಟಕರವಾದ ಕೆಲಸ ಕೊಟ್ರೆ ಅವ್ರಿಗೆ ಮಾಡಕ್ಕಾಗಲ್ಲ, ತುಂಬಾ ಥಿಂಕಿಂಗ್ ಮಾಡಿ ಎಲ್ಲ ಮಾಡಕ್ಕಾಗಲ್ಲ. ಹೋಗಿ ಗಿಡಕ್ಕೆ ನೀರ್ ಹಾಕಿ, ಅಥವಾ ಗಿಡದ ಪಾಟ್ಗಳೆಲ್ಲ ನೀಟಾಗಿ ಜೋಡಿಸಿ, ಅಥವಾ ಈ ಟೈಲರಿಂಗ್ ಇದಕ್ಕೆ ನೀಟಾಗಿ ಕಟ್ ಮಾಡಿ ಒಂದ್ ಕಡೆ ಇಡಿ, ಆ ತರದ್ನೆಲ್ಲ ಮಾಡ್ತಾ ಇರೋ ಕೆಲಸನೇ ಮಾಡ್ತಾ ಇರೋ ತರ ಮಾಡಿದ್ರು.
ತುಂಬಾ ಕಷ್ಟ ಇರಬಾರ್ದು, ಬೇರೆ ಬೇರೆ ಇರಬಾರ್ದು, ಒಂದೇ ತರ ಮೆಕ್ಯಾನಿಕಲ್ ಆಗಿ ಮೆಷಿನ್ ಯಾಂತ್ರೀಕೃತವಾಗಿ ಇರುತ್ತಲ್ಲ ಆ ತರದ ಕೆಲಸಗಳನ್ನ ಸರಳವಾಗಿರೋದನ್ನ ಮಾಡ್ಸಕ್ಕೆ ಇದು ಇಂಪಾರ್ಟೆಂಟ್ ಅಂತ. 3. helps to provide vocational rehabilitation services. ಔದ್ಯೋಗಿಕ ಪುನರ್ವಸತಿ ಸೇವೆಗಳನ್ನು ಒದಗಿಸಲು ಸಹಾಯವಾಗುತ್ತದೆ. ಇದು ಹೇಳೇ ಬಿಟ್ಟಿದೀವಿ, ಉದ್ಯೋಗಕ್ಕೆ ಸಿದ್ಧಪಡಿಸುವಂತಹ ಎಲ್ಲಾ ರೀತಿಯ ತರಬೇತಿಗಳನ್ನ ಕೊಡಕ್ಕೆ ಸಾಧ್ಯವಾಗುತ್ತೆ. 4th, helps to supplemented work suitable for people with specific needs. ಪ್ರತ್ಯೇಕ ಅಗತ್ಯ ಇರುವ ವ್ಯಕ್ತಿಗಳಿಗೆ ಅನುಗುಣವಾಗಿ ಸಹಾಯಕ ಸೇವೆಯನ್ನು ಒದಗಿಸುವುದು. ಅಂದ್ರೆ ಕೆಲವ್ರಿಗೆ ಅಸಿಸ್ಟೆಂಟ್ಸ್ ಆಗಿ, ಈಗ ಆಫೀಸ್ ಅಸಿಸ್ಟೆಂಟ್ಸ್, ಅಟೆಂಡರ್ಸ್, ಪಿಯೂನ್, ಆ ತರ ಕ್ಲರ್ಕ್, ಕೆಲವರು ಅದನ್ನ ಮಾತ್ರ ಮಾಡಕ್ಕಾಗುತ್ತೆ. ಕೆಲವ್ರಿಗೆ ಆಪರೇಟರ್ಸ್, ಮೆಷಿನ್ ಆಪರೇಟರ್ಸ್, ಆ ತರ. ಸೊ ಈ ತರ ಸಪ್ಲಿಮೆಂಟೆಡ್ ವರ್ಕ್ ನ ಮಾಡೋಕ್ಕೆ ಪ್ರೋತ್ಸಾಹ ಕೊಡುವಂತದ್ದು. ಹೆಲ್ಪ್ಸ್ ಟು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ರೀಅಡ್ಜಸ್ಟ್ ಟು ದ ನಾರ್ಮಲ್ ಲೈಫ್. ಸಾಮಾನ್ಯ ಜೀವನಕ್ಕೆ, ಬದುಕಿಗೆ ಪುನರ್ ಹೊಂದಿಕೊಳ್ಳಲು ಅಗತ್ಯವಿರುವ ಹಣಕಾಸಿನ ಸೇವೆಯನ್ನು ಒದಗಿಸುವುದು. ಈಗ ಲೋನ್ ಕೊಡುವಂಥದ್ದು ಅಥವಾ ಲೋನ್ ಕೊಡ್ಸೋದು, ಸಣ್ಣ ಸಣ್ಣದ ಹಣಕಾಸಿನ ಸೇವೆಯನ್ನ ಕೂಡ ಅವ್ರು ನಾರ್ಮಲ್ ಆಗಿ ಮತ್ತೆ ತಮ್ಮ ಜೀವನ ತಾವು ಕಟ್ಕೊಳ್ಳೋ ತರ ಬೆಂಬಲವನ್ನ ಕೊಡುವಂಥದ್ದು. ಇದು ಇದರ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ಗೆ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಹಾಫ್ ವೇ ಹೋಮ್ಸ್ ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ.